ಹಲೋ ಮಕ್ಕಳೇ, ಮತ್ತು ಹೊಸ ಅಧಿವೇಶನಕ್ಕೆ ಸ್ವಾಗತ. ಅಲ್ಟ್ರಾಸೌಂಡ್ಗಳು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳಾಗಿವೆ. ಅವರು ಅನಿಲ ಮತ್ತು ದ್ರವ ಮಾಧ್ಯಮದಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮಾರ್ಗದಲ್ಲಿ ಪ್ರಯಾಣಿಸಲು ಸಮರ್ಥರಾಗಿದ್ದಾರೆ. ಇಂದಿನ ಪಾಠದಲ್ಲಿ ನಾವು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತಿದ್ದೇವೆ. ಆದರೆ ಪ್ರಾರಂಭಿಸುವ ಮೊದಲು ಹಿಂದಿನ ಅಧಿವೇಶನವನ್ನು ಪರಿಷ್ಕರಿಸೋಣ. ಪುನರಾವರ್ತನೆ. ಘಟನೆಯ ತರಂಗ ಪ್ರತಿಬಿಂಬಿಸುವ ಮೇಲ್ಮೈಗೆ ಸಾಮಾನ್ಯ ಮತ್ತು ಘಟನೆಯ ಹಂತದಲ್ಲಿ ಪ್ರತಿಫಲಿತ ತರಂಗವೊಂದೇ ಸಮತಲದಲ್ಲಿದೆ. ಧ್ವನಿಯ ಪ್ರತಿಬಿಂಬ ನೇರ ಧ್ವನಿಯ ನಂತರ 0.1 ಸೆಕೆಂಡ್ಗಿಂತ ಹೆಚ್ಚು ಕೇಳುಗರನ್ನು ತಲುಪುವುದನ್ನು ಪ್ರತಿಧ್ವನಿ ಎಂದು ಕರೆಯಲಾಗುತ್ತದೆ. ಧ್ವನಿಯ ಪ್ರತಿಬಿಂಬ ನೇರ ಧ್ವನಿಯ ನಂತರ 0.1 ಸೆಂಟಿಮೀಟರ್ಗಿಂತ ಕಡಿಮೆ ಸಮಯದಲ್ಲಿ ಕೇಳುಗನ ಬಳಿಗೆ ತಲುಪುವುದನ್ನು ಪ್ರತಿಧ್ವನಿ ಎಂದು ಕರೆಯಲಾಗುತ್ತದೆ. ಯಾವುದೇ ಮಾಧ್ಯಮದಲ್ಲಿ ಧ್ವನಿ ತರಂಗಗಳ ವೇಗವನ್ನು ನಿರ್ಧರಿಸಲು ಪ್ರತಿಧ್ವನಿಯನ್ನು ಬಳಸಲಾಗುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅಲ್ಟ್ರಾಸಾನಿಕ್ ಧ್ವನಿ ಎಂದರೇನು? ಅಲ್ಟ್ರಾಸಾನಿಕ್ ಧ್ವನಿಯ ವಿವಿಧ ಬಳಕೆಗಳು. ಸೋನಾರ್, ಡಾಪ್ಲರ್ ಪರಿಣಾಮ. ಕೀವರ್ಡ್ಗಳು: ಅಲ್ಟ್ರಾಸಾನಿಕ್, ಸೋನಾರ್, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಅಲ್ಟ್ರಾಸಾನಿಕ್ ಶಬ್ದವು 20,000 ಹರ್ಟ್ಜ್ಗಿಂತ ಹೆಚ್ಚಿನ ಆವರ್ತನಗಳೊಂದಿಗೆ ಧ್ವನಿ ತರಂಗಗಳಿಗೆ ಬಳಸಲಾಗುವ ಪದವಾಗಿದೆ. ಈ ತರಂಗಗಳನ್ನು ಮಾನವ ಕಿವಿಯಿಂದ ಕೇಳಲಾಗುವುದಿಲ್ಲ, ಆದರೆ ಇತರ ಪ್ರಾಣಿಗಳಿಗೆ ಶ್ರವ್ಯ ಆವರ್ತನ ಶ್ರೇಣಿಯು ಅಲ್ಟ್ರಾಸೌಂಡ್ ಆವರ್ತನಗಳನ್ನು ಒಳಗೊಂಡಿವೆ. ಉದಾಹರಣೆಗೆ, ನಾಯಿಗಳು ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಕೇಳಬಹುದು. ಅಲ್ಟ್ರಾಸಾನಿಕ್ ಸೀಟಿಗಳನ್ನು ಕಾರ್ಗಳಲ್ಲಿ ಜಿಂಕೆಗಳು ಮುಂಬರುವ ದಟ್ಟಣೆಯ ಬಗ್ಗೆ ಎಚ್ಚರಿಸಲು ಬಳಸಲಾಗುತ್ತದೆ. ಇದರಿಂದ ಅವು ಕಾರುಗಳ ಮುಂದೆ ರಸ್ತೆಗೆ ಅಡ್ಡಲಾಗಿ ಜಿಗಿಯುವುದಿಲ್ಲ. ಅಲ್ಟ್ರಾಸೌಂಡ್ನ ಪ್ರಮುಖ ಬಳಕೆಯು ದೇಹದ ಒಳಭಾಗಗಳನ್ನು ಪರೀಕ್ಷಿಸುವುದಾಗಿದೆ. ಅಲ್ಟ್ರಾಸಾನಿಕ್ ತರಂಗಗಳು ಅಂಗಗಳು ಮತ್ತು ಮೂಳೆಗಳಂತಹ ವಿವಿಧ ದೇಹದ ಅಂಗಾಂಶಗಳನ್ನು ನೋಡಲು ಅಥವಾ ಪರೀಕ್ಷಿಸಿದ ವಸ್ತುಗಳಿಂದ ಅಲ್ಟ್ರಾಸಾನಿಕ್ ತರಂಗಗಳ ಪುಟಿಯುವ ಮೂಲಕ ಪ್ರತ್ಯೇಕಿಸಲು ಅನುವು ಮಾಡಿಕೊಡುತ್ತದೆ. ಅಲೆಗಳು ಪತ್ತೆ ಹಚ್ಚಲಾಗುತ್ತದೆ, ವಿಶ್ಲೇಷಿಸಲಾಗುತ್ತದೆ ಮತ್ತು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಎಕೋಗ್ರಾಮ್ ಎನ್ನುವುದು ಪ್ರತಿಫಲಿತ ಅಲ್ಟ್ರಾಸಾನಿಕ್ ತರಂಗಗಳ ಬಳಕೆಯಿಂದ ಪಡೆದ ಚಿತ್ರವಾಗಿದೆ. ಇದನ್ನು ವೈದ್ಯಕೀಯ ರೋಗ ನಿರ್ಣಯ ಸಾಧನವಾಗಿ ಬಳಸಲಾಗುತ್ತದೆ. ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಸಮುದ್ರ ಸಮೀಕ್ಷೆಯಲ್ಲಿ ಸಹ ಅನ್ವಯಿಸುತ್ತದೆ. ಅಲ್ಟ್ರಾಸಾನಿಕ್ ತರಂಗಗಳ ಅನ್ವಯಗಳು. ಮೊದಲಿಗೆ ಅಲ್ಟ್ರಾಸಾನಿಕ್ ತರಂಗಗಳ ಕೈಗಾರಿಕಾ ಅನ್ವಯಗಳ ಬಗ್ಗೆ ನಾವು ಕಲಿಯುತ್ತೇವೆ. ರಂಧ್ರಗಳನ್ನು ಕೊರೆಯುವುದು ಅಥವಾ ಬಳಸಿದ ಆಕಾರಗಳ ಕಡಿತವನ್ನು ಮಾಡುವುದು. ಹಾರ್ನ್ ಎಂದು ಕರೆಯಲ್ಪಡುವ ಲೋಹೀಯ ರಾಡ್ನಲ್ಲಿ ಉತ್ಪತ್ತಿಯಾಗುವ ಅಲ್ಟ್ರಾಸಾನಿಕ್ ಕಂಪನಗಳನ್ನು ಬಳಸಿಕೊಂಡು ರಂಧ್ರಗಳನ್ನು ಕೊರೆಯಬಹುದು. ಇದು ಸುತ್ತಿಗೆಯಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಸೆಕೆಂಡ್ಗೆ ಸುಮಾರು 100,000 ಬಾರಿ ತಟ್ಟೆಯನ್ನು ಬಡಿಯುತ್ತದೆ. ರಂಧ್ರದ ಆಕಾರವು ಕೊಂಬಿನ ತುದಿಯಂತೆಯೇ ಇರುತ್ತದೆ. ಅಲ್ಟ್ರಾಸಾನಿಕ್ ಕತ್ತರಿಸುವುದು ಮತ್ತು ಕೊರೆಯುವಿಕೆಯು ಗಾಜಿನಂತಹ ದುರ್ಬಲವಾದ ವಸ್ತುಗಳಿಗೆ ಬಹಳ ಪರಿಣಾಮಕಾರಿಯಾಗಿ ಇದೆ. ಇದಕ್ಕಾಗಿ ಸಾಮಾನ್ಯ ವಿಧಾನಗಳು ಯಶಸ್ವಿಯಾಗುವುದಿಲ್ಲ. ಅಲ್ಟ್ರಾಸಾನಿಕ್ ಶುಚಿಗೊಳಿಸುವಿಕೆ. ನಾವು ಸಾಮಾನ್ಯವಾಗಿ
ಕೊಳಕು ಬಟ್ಟೆಗಳು, ತಟ್ಟೆಗಳು ಅಥವಾ ಇತರ ದೊಡ್ಡ ವಸ್ತುಗಳನ್ನು ಡಿಟರ್ಜೆಂಟ್ ದ್ರಾವಣದಲ್ಲಿ ಅದ್ದಿ ನಂತರ ಉಜ್ಜಿ ಮತ್ತು ತೊಳೆಯುವ ಮೂಲಕ ಸ್ವಚ್ಛಗೊಳಿಸುತ್ತೇವೆ. ತಲುಪಲು ಕಷ್ಟವಾಗುವ ಸ್ಥಳಗಳಲ್ಲಿ ಇರುವ ಭಾಗಗಳನ್ನು ಈ ವಿಧಾನದಿಂದ ಸುಲಭವಾಗಿ ಸ್ವಚ್ಛಗೊಳಿಸಲಾಗುವುದಿಲ್ಲ. ಶುಚಿಗೊಳಿಸುವ ದ್ರಾವಣದಲ್ಲಿ ಇರಿಸಲಾಗಿರುವ ಅಂತಹ ವಸ್ತುಗಳನ್ನು ಸ್ವಚ್ಛಗೊಳಿಸಲು ಅಲ್ಟ್ರಾಸಾನಿಕ್ ಸಹಾಯ ಮಾಡುತ್ತದೆ ಮತ್ತು ಅಲ್ಟ್ರಾಸಾನಿಕ್ ತರಂಗಗಳನ್ನು ದ್ರಾವಣಕ್ಕೆ ಕಳುಹಿಸಲಾಗುತ್ತದೆ. ಇದು ದ್ರಾವಣದಲ್ಲಿ ಹೆಚ್ಚಿನ ಆವರ್ತನ ಕಂಪನಗಳನ್ನು ಉಂಟುಮಾಡುತ್ತದೆ. ಈ ಕಂಪನಗಳು ವಸ್ತುಗಳಿಂದ ಎಲ್ಲ ಕೊಳಕು ಮತ್ತು ಗ್ರೀಸ್ ಕಣಗಳನ್ನು ಹೊಡೆದುಳಿಸಿರುತ್ತವೆ. ನಂತರ ಅವುಗಳನ್ನು ಸಾಮಾನ್ಯ ನೀರನ್ನು ಬಳಸಿ ತೆಗೆದುಹಾಕಲಾಗುತ್ತದೆ. 3. ಲೋಹಗಳಲ್ಲಿನ ದೋಷಗಳ ಅಲ್ಟ್ರಾಸಾನಿಕ್ ಪತ್ತೆ. ಕಟ್ಟಡಗಳು, ಸೇತುವೆಗಳು, ಯಂತ್ರಗಳು, ವೈಜ್ಞಾನಿಕ ಉಪಕರಣಗಳು ಇತ್ಯಾದಿಗಳಲ್ಲಿ ಲೋಹೀಯ ಘಟಕಗಳನ್ನು ಬಳಸಲಾಗುತ್ತದೆ. ನಿರ್ಮಾಣದಲ್ಲಿ ಬಳಸಿದ ಲೋಹದೊಳಗೆ ಯಾವುದೇ ಬಿರುಕುಗಳು ಅಥವಾ ರಂಧ್ರಗಳು ಇದ್ದರೆ ರಚನೆ ಅಥವಾ ಘಟಕದ ಬಲವು ಕಡಿಮೆಯಾಗುತ್ತದೆ ಮತ್ತು ಅದು ವೈಫಲ್ಯಕ್ಕೆ ಕಾರಣವಾಗಬಹುದು. ಅಂತಹ ದೋಷಗಳು ಹೊರಗಿನಿಂದ ಗೋಚರಿಸುವುದಿಲ್ಲ. ಅಂತಹ ದೋಷಗಳನ್ನು ಪತ್ತೆ ಹಚ್ಚಲು ಅಲ್ಟ್ರಾಸಾನಿಕ್ ತರಂಗಗಳನ್ನು ಬಳಸಬಹುದು. ಈಗ ನಾವು ಅಲ್ಟ್ರಾಸೌಂಡ್ನ ವೈದ್ಯಕೀಯ ಅಪ್ಲಿಕೇಶನ್ಗಳ ಬಗ್ಗೆ ಕಲಿಯುತ್ತೇವೆ. 1. ಅಂಗಗಳ ಚಿತ್ರಣ. ಅಲ್ಟ್ರಾಸಾನಿಕ್ ತರಂಗಗಳು ಮಾನವನ ಅಂಗಗಳನ್ನು ಚಿತ್ರಿಸಲು ವೈದ್ಯರಿಗೆ ಶಕ್ತಿಯುತ ಮತ್ತು ಸುರಕ್ಷಿತ ಸಾಧನಗಳನ್ನು ನೀಡಿವೆ. ಎಕೋಕಾರ್ಡಿಯೋಗ್ರಾಮ್ ಇಸಿಜಿ ಒಂದು ತಂತ್ರಜ್ಞವಾಗಿದ್ದು ಇದರಲ್ಲಿ ಹೃದಯದ ವಿವಿಧ ಭಾಗಗಳಿಂದ ಪ್ರತಿಫಲಿಸುವ ಅಲ್ಟ್ರಾಸಾನಿಕ್ ತರಂಗಗಳು ಹೃದಯದ ಚಿತ್ರವನ್ನು ರೂಪಿಸುತ್ತವೆ. ಅಲ್ಟ್ರಾಸೋನೋಗ್ರಾಫಿಕ್ ಯುಎಸ್ಜಿ ಅನ್ನು ವೈದ್ಯರಿಗೆ ತೋರಿಸಲು ವಾಡಿಕೆಯಂತೆ ಬಳಸಲಾಗುತ್ತದೆ. ರೋಗಿಯ ಅಂಗಗಳಾದ ಯಕೃತ್ತು, ಪಿತ್ತಕೋಶ, ಗರ್ಭಾಶಯ ಇತ್ಯಾದಿ, ಇದು ಗಾಲ್ ಮೂತ್ರಕೋಶದಲ್ಲಿನ ಕಲ್ಲುಗಳು, ಗೆಡ್ಡೆಗಳು ಇತ್ಯಾದಿಗಳಂತಹ ಅಸಹಜತೆಗಳನ್ನು ಪತ್ತೆ ಹಚ್ಚಲು ವೈದ್ಯರಿಗೆ ಸಹಾಯ ಮಾಡುತ್ತದೆ. ತಾಯಿಯ ಗರ್ಭಾಶಯದೊಳಗಿನ ಭ್ರೂಣದ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡಲು ಸಹ ಇದನ್ನು ಬಳಸಲಾಗುತ್ತದೆ. ಅಲ್ಟ್ರಾಸೋನೋಗ್ರಾಫಿಕ್ ಹಳೆಯ ಎಕ್ಸ್ರೇ ಇಮೇಜ್ಗೆ ತಂತ್ರಕ್ಕೆ ಸುರಕ್ಷಿತವಾಗಿದೆ. ಪುನರಾವರ್ತಿ ಎಕ್ಸ್ ಕಿರಣಗಳು ಅಂಗಾಂಶಗಳಿಗೆ, ವಿಶೇಷವಾಗಿ ಭ್ರೂಣಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. 2. ಅಲ್ಟ್ರಾಸೌಂಡ್ನ ಶಕ್ತಿ ಚಿಕಿತ್ಸೆಯ ಬಳಕೆ. ಅಲ್ಟ್ರಾಸಾನಿಕ್ ತರಂಗಗಳ ಸಾಮರ್ಥ್ಯವು ವಸ್ತುಗಳ ಅಣುಗಳನ್ನು ತೀವ್ರವಾಗಿ ಕಂಪಿಸುವಂತೆ ಮಾಡುತ್ತದೆ ಮತ್ತು ಕೆಲವು ವಸ್ತುಗಳನ್ನು ಸಣ್ಣ ತುಂಡುಗಳಾಗಿ ಒಡೆಯಲು ಎಮಲ್ಸಿಫೈ ಕಾರಣವಾಗುತ್ತದೆ. ಅಲ್ಟ್ರಾಸೌಂಡ್ ಶಸ್ತ್ರಚಿಕಿತ್ಸೆಯಲ್ಲಿ ಕಣ್ಣಿನ ಪೊರೆ ತೆಗೆಯುವುದು ಒಂದು ಸಾಮಾನ್ಯ ಉದಾಹರಣೆಯಾಗಿದೆ. ಕಿಡ್ನಿಯಲ್ಲಿ ರೂಪುಗೊಳ್ಳುವ ಸಣ್ಣ ಕಲ್ಲುಗಳನ್ನು ಉತ್ತಮ ಧಾನ್ಯಗಳಾಗಿ ಒಡೆಯಲು ಅಲ್ಟ್ರಾಸೌಂಡ್ ಅನ್ನು ಸಹ ಬಳಸಲಾಗುತ್ತದೆ. ಈ ಧಾನ್ಯಗಳು ಮೂತ್ರದೊಂದಿಗೆ ಹೊರಹಾಕಲ್ಪಡುತ್ತವೆ. ಈ ವಿಧಾನವನ್ನು ಶಸ್ತ್ರಚಿಕಿತ್ಸೆ ಮಾಡುವ ಅಗತ್ಯವನ್ನು ತೆಗೆದುಹಾಕಿದೆ. ಸೋನಾರ್. ಸೋನಾರ್ ಎಂಬುದು ಸೌಂಡ್ ನ್ಯಾವಿಗೇಷನ್ ಮತ್ತು ರೇಂಜಿಂಗ್ನ ಕಿರು ರೂಪವಾಗಿದೆ. ಅಲ್ಟ್ರಾಸಾನಿಕ್ ಧ್ವನಿ ತರಂಗಗಳ ಸಹಾಯದಿಂದ ನೀರೊಳಗಿನ ವಸ್ತುವಿನ ದಿಕ್ಕು, ದೂರ ಮತ್ತು ವೇಗವನ್ನು ನಿರ್ಧರಿಸಲು ಇದನ್ನು ಬಳಸಲಾಗುತ್ತದೆ. ಸೋನಾರ್ ಒಂದು ಟ್ರಾನ್ಸ್ಮೀಟರ್ ಮತ್ತು ರಿಸೀವರ್ ಅನ್ನು ಹೊಂದಿದೆ. ಇವುಗಳನ್ನು ಹಡಗುಗಳು ಅಥವಾ ದೋಣಿಗಳಲ್ಲಿ ಅಳವಡಿಸಲಾಗಿದೆ. ಟ್ರಾನ್ಸ್ಮೀಟರ್ ಅಲ್ಟ್ರಾಸಾನಿಕ್ ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ ಮತ್ತು ರವಾನಿಸುತ್ತದೆ. ಈ ಅಲೆಗಳು ನೀರಿನ ಮೂಲಕ ಚಲಿಸುತ್ತವೆ, ನೀರೊಳಗಿನ ವಸ್ತುಗಳನ್ನು ಹೊಡೆಯುತ್ತವೆ ಮತ್ತು ಅವುಗಳಿಂದ ಪ್ರತಿಫಲಿಸುತ್ತವೆ. ಪ್ರತಿಫಲಿತ ಅಲೆಗಳನ್ನು ಹಡಗಿನ ರಿಸೀವರ್ ಸ್ವೀಕರಿಸುತ್ತದೆ.
ರಿಸೀವರ್ ಅಲ್ಟ್ರಾಸಾನಿಕ್ ಧ್ವನಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ ಮತ್ತು ಈ ಸಂಕೇತಗಳನ್ನು ಸರಿಯಾಗಿ ಅರ್ಥೈಸಲಾಗುತ್ತದೆ. ಪ್ರಸರಣ ಮತ್ತು ಸ್ವಾಗತದ ನಡುವಿನ ಸಮಯ ವ್ಯತ್ಯಾಸವನ್ನು ಗುರುತಿಸಲು ಆಗಿದೆ. ಈ ಸಮಯ ಮತ್ತು ನೀರಿನಲ್ಲಿ ಶಬ್ದದ ವೇಗವನ್ನು ಅಲೆಗಳನ್ನು ಪ್ರತಿಬಿಂಬಿಸುವ ವಸ್ತುವಿನ ಹಡಗಿನಿಂದ ದೂರವನ್ನು ನೀಡುತ್ತದೆ. ಸೋನಾರ್ ಅನ್ನು ಸಮುದ್ರದ ಆಳವನ್ನು ನಿರ್ಧರಿಸಲು ಬಳಸಲಾಗುತ್ತದೆ. ಸೋನಾರ್ ಅನ್ನು ನೀರೊಳಗಿನ ಬೆಟ್ಟಗಳು, ಕಣಿವೆಗಳು, ಜಲಾಂತರ್ಗಾಮಿ ನೌಕೆಗಳು, ಮಂಜುಗಡ್ಡೆಗಳು, ಮುಳುಗಿದ ಹಡಗುಗಳು ಇತ್ಯಾದಿಗಳನ್ನು ಹುಡುಕಲು ಬಳಸಲಾಗುತ್ತದೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಇಸಿಜಿ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಇಸಿಜಿ ಲಭ್ಯವಿರುವ ಸರಳ ಮತ್ತು ಹಳೆಯ ಹೃದಯದ ತನಿಖೆಗಳಲ್ಲಿ ಒಂದಾಗಿದೆ. ಇದು ಉಪಯುಕ್ತ ಮಾಹಿತಿಯ ಸಂಪತ್ತನ್ನು ಒದಗಿಸುತ್ತದೆ ಮತ್ತು ಹೃದಯ ರೋಗಿಗಳ ಮೌಲ್ಯಮಾಪನದ ಅಗತ್ಯ ಭಾಗವಾಗಿ ಉಳಿದಿದೆ. ಇಸಿಜಿಯಲ್ಲಿ ಹೃದಯದಿಂದ ಉತ್ಪತ್ತಿಯಾಗುವ ಧ್ವನಿ ವ್ಯತ್ಯಾಸವನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಲಾಗುತ್ತದೆ. ಹೀಗಾಗಿ ಇಸಿಜಿ ಹೃದಯ ಸ್ನಾಯುವಿನ ವಿದ್ಯುತ್ ಚಟುವಟಿಕೆಯ ಪ್ರತಿನಿಧಿತ್ವವನ್ನು ಅದು ಸಮಯದೊಂದಿಗೆ ಬದಲಾಗುತ್ತದೆ. ಸಾಮಾನ್ಯವಾಗಿ ಸುಲಭವಾದ ವಿಶ್ಲೇಷಣೆಗಾಗಿ ಇದನ್ನು ಕಾಗದದ ಮೇಲೆ ಮುದ್ರಿಸಲಾಗುತ್ತದೆ. ಈ ವಿದ್ಯುತ್ ಚಟುವಟಿಕೆಯ ಮೊತ್ತವನ್ನು ವರ್ಧಿಸಿದಾಗ ಮತ್ತು ಕೆಲವೇ ಸೆಕೆಂಡುಗಳವರೆಗೆ ದಾಖಲಿಸಿದಾಗ ಇಸಿಜಿ ಎಂದು ಕರೆಯಲಾಗುತ್ತದೆ. ಡಾಪ್ಲರ್ ಪರಿಣಾಮ. ವೇಗವಾಗಿ ಚಲಿಸುವ ರೈಲಿನ ಶಬ್ದವು ನಿಶ್ಚಲವಾದ ಕೇಳುಗರನ್ನು ಸಮೀಪಿಸಿದಾಗ ಪಿಚ್ನಲ್ಲಿ ಹೆಚ್ಚುತ್ತಿರುವಂತೆ ಕಂಡುಬರುತ್ತದೆ ಮತ್ತು ರೈಲು ಕೇಳುಗರಿಂದ ದೂರ ಸರಿಯುತ್ತಿದೆಯಂತೆ ಅದು ಕಡಿಮೆಯಾಗುತ್ತದೆ. ಆವರ್ತನದಲ್ಲಿ ಆ ಸ್ಪಷ್ಟವಾದ ಬದಲಾವಣೆಯನ್ನು ಮೊದಲು ಆಸ್ಟ್ರಿಯನ್ ಗಣಿತಶಾಸ್ತ್ರಜ್ಞ ಮತ್ತು ಭೌತಶಾಸ್ತ್ರಜ್ಞ ಕ್ರಿಶ್ಚಿಯನ್ ಡಾಪ್ಲರ್ 1803 ರಿಂದ 1853 ಗಮನಿಸಿದರು ಮತ್ತು ವಿವರಿಸಿದರು. ಕೇಳುಗನು ಸ್ವೀಕರಿಸಿದ ಧ್ವನಿಯ ಆವರ್ತನವು ಮೂಲ ಮತ್ತು ಕೇಳುಗನ ನಡುವೆ ಸಾಕ್ಷೇಪ ಚಲನೆ ಇರುವಾಗ ಮೂಲದಿಂದ ಉತ್ಪತ್ತಿಯಾಗುವ ಮೂಲ ಆವರ್ತನಕ್ಕಿಂತ ಭಿನ್ನವಾಗಿರುತ್ತದೆ ಎಂದು ಅವರು ಗಮನಿಸಿದ್ದರು. ಇದನ್ನು ಡಾಪ್ಲರ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಈ ಸಾಪೇಕ್ಷ ಚಲನೆಯು ಈ ಕೆಳಗಿನಂತೆ ವಿವಿಧ ಸಾಧ್ಯತೆಗಳ ಕಾರಣದಿಂದಾಗಿರಬಹುದು. ಕೇಳುಗನು ಸ್ಥಾಯಿ ಮೂಲದ ಕಡೆಗೆ ಅಥವಾ ದೂರಕ್ಕೆ ಚಲಿಸುತ್ತಾನೆ. ಮೂಲವು ಸ್ಥಾಯಿ ಕೇಳುಗನ ಕಡೆಗೆ ಅಥವಾ ದೂರಕ್ಕೆ ಚಲಿಸುತ್ತದೆ. ಮೂಲ ಮತ್ತು ಕೇಳುಗ ಇಬ್ಬರು ಪರಸ್ಪರ ಕಡೆಗೆ ಅಥವಾ ದೂರ ಹೋಗುತ್ತಾರೆ. ಮೂಲ ಮತ್ತು ಕೇಳುಗ ಇಬ್ಬರು ವಿಶ್ರಾಂತಿಯಲ್ಲಿರುವಾಗ ಮಾಧ್ಯಮವು ಚಲಿಸುತ್ತದೆ. ನೆನಪಿಡುವ ಅಂಶಗಳು. ಸೋನೋಗ್ರಾಫಿಕ್ ತಂತ್ರಜ್ಞವು ಮಾನವ ದೇಹದ ಆಂತರಿಕ ಅಂಗಗಳ ಚಿತ್ರಗಳನ್ನು ರಚಿಸಲು ಅಲ್ಟ್ರಾಸಾನಿಕ್ ಧ್ವನಿ ತರಂಗಗಳನ್ನು ಬಳಸುತ್ತದೆ. ಸೋನಾರ್ ಎಂದರೆ ಸೌಂಡ್ ನ್ಯಾವಿಗೇಷನ್ ಮತ್ತು ರೇಂಜಿಂಗ್. ಮೂಲ ಮತ್ತು ಕೇಳುಗನ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಕೇಳುಗರು ಕೇಳುವ ಧ್ವನಿಯ ಆವರ್ತನವು ಮೂಲದಿಂದ ಹೊರ ಸೂಸುವ ಧ್ವನಿಯ ಮೂಲ ಆವರ್ತನಕ್ಕಿಂತ ಭಿನ್ನವಾಗಿರುತ್ತದೆ. ಇದನ್ನು ಡಾಪ್ಲರ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಸ್ಪಷ್ಟ ಆವರ್ತನ ಎಂಬುದು ಕೇಳುಗರಿಂದ ಕೇಳಿಸಲ್ಪಟ್ಟ ಧ್ವನಿಯ ಆವರ್ತನವಾಗಿದೆ.